ಸೊ ನೋಡ್ರಿ ಮಮತಾ ನಮ್ಮ ಊರಾಗ ಅಂಗಡಿ ಇಟ್ಟಾಳ, ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳ ನೋಡ್ರಿ ಅಂಗಡಿಯಾಗ. ಭಾಳ ಜನ ಅದನ್ನ ಕೇಳಾಕತ್ತೀರಿ, ನಿಮ್ಮೂರು ಯಾವ್ದು ಅಂತ. ಓಲ್ಡ್ ಡ್ರೆಸ್ ಕೊಡೋ ಮಿಲ್ಟ್ರಿ ಕೊಟ್ಟರು ಜಗಳಾಡಿ ಚೌಕಾಸಿ ಮಾಡಿ ಒಟ್ಟ ಏನೋ ತಗೊಂಬಂದಳ ಬಟ್ಟೆ. ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾರ ನೋಡ್ರಿ. ನಾನೀವನ್ನ ಕುಂದ್ರಿಸ್ತೀವರ್ದಾಗ ಎಷ್ಟು ಕೆ ಜಿ ಅದಲ್ಲ ಅಂತ ನೋಡ್ರಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ನಾ ಊರಿಗೆ ಬಂದಿವಿ, ನಮ್ಮ ಊರಿಗೆ ಬಂದ್ಬಿಟ್ವಿ. ಒಬ್ರು ಯಾರೋ ಒಬ್ಬ ಕಮೆಂಟ್ ಹಾಕಿದ್ರು, ಅಕ್ಕ ನಾವು ತಿಡಿಗಳ್ನಾಗ ಇರ್ತೀವಿ, ಉಪ್ಪಲ್ದಟ್ಟಿ ಪಕ್ಕದಲ್ಲಿ ತಿಡಿಗಳ್ಳ ಅಂತ ಅದಾಗ ಇರ್ತೀವಿ ಅಣ್ಣ, ಬರ್ತೀವಿ ಮೀಟ್ ಆಗ್ಬೇಕು ನಿಮ್ಮನ್ನ ಅಂತಂದ್ರೆ. ಸಾರಿ ಅಕ್ಕ, ನಾವು ಆಲ್ರೆಡಿ ನೀವು ಮೆಸೇಜ್ ಮಾಡಿದಾಗ ನಾವು ಊರಾಗ ಇದ್ದೀವಿ, ಊರಿಗೆ ಬಂದ್ಬಿಟ್ಟು ನಾವು ನೀವು ಮೆಸೇಜ್ ಹಾಕಿದ್ರಿ, ನೋಡಿದೆ ನಾನು, ಅದಕ್ಕೆ ರಿಪ್ಲೈನೂ ಮಾಡಿದ್ದೀನಿ, ಇಲ್ಲಕ್ಕ ಅಲ್ಲಿಲ್ಲ ನಾನು ಅಂತ ಹಾಕಿದ್ದೆ. ಇವಾಗ ಊರಿಗೆ ಬಂದ್ಬಿಟ್ಟಿವಿ ಆಲ್ರೆಡಿ. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದರೆ ನಿಮಗೆ ತಿಳಿಸ್ತೀನಿ, ಬೇಕಾದ್ರೆ ಬಂದು ಮೀಟ್ ಆಗ್ಬೋದು. ನಾವು ಊರಿಗೆ ಬಂದರೆ ಹೇಳ್ತೀನಿ ನಿಮಗೆ. ಇವಾಗ ನಮ್ಮೂರಿಗೆ ಬಂದ್ಬಿಟ್ಟೀನಿ. ನಮ್ಮೂರು ಭಾಳ ಜನ ಅದನ್ನು ಕೇಳಕತ್ತೀರಿ, ನಿಮ್ಮೂರು ಯಾವುದು ಅಂತ. ನಮ್ಮೂರು ಸಾಲಿಂಚುಮರ ಅಂತ, ಕರಟಿಗೆ ಪಕ್ಕದಲ್ಲಿ ಸಾಲಿಂಚುಮರ, ಸಿದ್ದಾಪುರ, ಜೂಟಿಗೆ, ಈ ಕಡೆ ಗಂಗಾವತಿ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಸಾಲಿಂಚುಮರ ಅಂತ ನಮ್ಮೂರು, ಅಲ್ಲಿಗೆ ಬಂದೀನಿ ನಾನು. ಅದೇ ಕಮೆಂಟ್ನಾಗ ಅದನ್ನ ಹಾಕ್ಯಾರ, ಯಾವ ಊರು ಅಂತ. ಸೊ ನಮ್ಮೂರು ಸಾಲಿಂಚುಮರ ಅಂತ. ಸೊ ಗಾಯ್ಸ್, ಫೈನಲಿ ಊರಿಗೆ ಹೊಂಟೆ. ನಮ್ಮ ಊರಿಗೆ ಬಾಯ್ ಹೇಳಕ್ಕೆ ಸಮಯ ಬಂತು. ಸೊ ನೋಡ್ರಿ, ನಮ್ಮ ಮಳೆ ಮ್ಯಾಗ ಬಂದು ಆರಾಮಾಗಿ ಮಕ್ಕಂದೀವಿ. ಶಾನಿಗೆ ಎಲ್ಲ ಕಡೆ ಕತ್ಲ ಆಗ್ಬಿಟ್ಟತಿ, ಹೆಂಗ್ ಮಾಡೇ ಗೊಂಬೆ ಹಿಡ್ಕರಿ ಗೊಂಬೆನ. ಗೊಂಬೆ ಯಾರು? ಅಯ್ಯ ಎಷ್ಟು ಚಂದ ಮಾಮ್ ನೋಡಲ್ಲಿ ಗಾಡಿ ಚಂದ ಮಾಮ್ ನೋಡ ಮಮ್ಮಿ, ಚಂದ ಮಾಮ್ ನೋಡು. ಆಕಿ ಎಲ್ಲ ಕಡೆ ಕತ್ಲಾಗ್ಬಿಟ್ಟತಿ, ಬೆಳಕು ಹುಡುಕಿ. ಆರಾಮಾಗಿ ಇಷ್ಟು ದಿನ ಇದ್ರಂಗೆ ಹೊರಗೆ ಮಕ್ಕಂದು ಎಷ್ಟು ದಿನ ಆಯ್ತು ಅಲ್ಮ ಅಂತ. ನಾವು ನಮ್ಮ ಊರಿಗೆ ಫಸ್ಟ್ ಟೈಮ್ ಬಂದಾಗ ತಾನೆಲ್ಲಿ ಮಕ್ಕಂದ ನೋಡ್ರಿ. ಭಾಳ ದಿವಸ ಆಯ್ತು ಬರೀ ಬೆಂಗಳೂರಾಗ ಮನ್ಯಾಗ ಮಕ್ಕಂತಿದ್ವಿ, ಹೊರಗೆ ಮಕ್ಕಳಕ್ಕಾಗ್ತಿಲ್ಲ. ನನಗೆ ಭಾಳ ಹೊರಗೆ ಮಕ್ಕಬೇಕು ಅನ್ಸುತ್ತ. ಇವಾಗ ಅಲ್ಲಿ ಮದುವೆಗೆ ಹೋಗಿದ್ದೀವಲ್ಲ, ಅಲ್ಲಿ ಕೂಡ ಹೊರಗೆ ಮಕ್ಕಳಕ್ಕಾಗಲಿಲ್ಲ. ಇವತ್ತು ಇಲ್ಲೇ ಹೊರಗೆ ಮಕ್ಕಂತೀವಿ ನಾವು. ಆರಾಮಾಗಿ ಹೊರಗೆ ತಣ್ಣಗೆ ಗಾಳಿ ಬರ್ತಾ ಆರಾಮಾಗಿ ಮಕ್ಕೋಬೋದಲ್ವ ಅಂತ. ಮಾತಾಡ. ಸೊ ನಾವು ಊರಿಂದ ಬರತ್ನಾಗ ನಮ್ಮ ದಡಮ್ಮ ರೊಕ್ಕ ಕೊಟ್ಟಾಳ, ಸಾನಿಗೆ ಬಟ್ಟೆ ತಾಯಿರಿ ಅಂತ. ನಾವು ಹಂಗೆ ಬರತ್ನಾಗ ತಗೋಣಕ್ಕಾಗಲಿಲ್ಲ. ಇವಾಗ ಮತ್ತೆ ಕಾಟಿಗೆ ಹೊಂಟೀವಿ, ಕಾಟಿಗೆ ಬಟ್ಟೆ ತಗೋಣಕ್ಕೆ ಹೊಂಟೀವಿ ಸಾನಿವಿಗೆ. ಬರ್ರಿ ಯಾವ್ಯಾವ ಥರ ತಗೊಂತೀವಿ ಅಂತಂದು ತೋರಿಸ್ತೀನಿ ನಿಮಗೇನೆ. ಇವಾಗ ಕಟ್ಯಾಕೆ ಹೊಂಟೀವಿ. ಬಟ್ಟೆ ಬೇಕನ್ ಬಂಗಾರ ನಿನಗೆ? ಸಾನ ನೋಡ್ರಿ ಹೊಟ್ಟ ಅಂತ ಕುಂದ್ರಲ್ಲ ಬಿಡಲ್ಲ ಇದು. ನೀವು ಭಾಳ ಜನ ಕಮೆಂಟ್ನಾಗ ಇನ್ನೊಂದು ಏನು ಕೇಳ್ಯಾರಂದ್ರೆ, ಎದುರುಗಡೆ ಇತ್ತು ನಿಮ್ಮ ಶಾಲೆ ಅಂತ ಕೇಳ್ಯಾರೆ. ಹೌದು, ನಮ್ಮ ಎದುರುಗಡೆ ಐತಿ ನಮ್ಮ ಶಾಲೆ. ಶಾಲೆಯಾಗ ನಾನು 7ನೇ ಕ್ಲಾಸ್ ಮಟ್ಟ ಓದೀನಿ. ಇವಾಗ ಬಿಟ್ಟಿನಿ, ಅಲ್ಲಿ ಕಾಲೇಜಿಗೆ ಹೋಗ್ಬಿಟ್ಟಿವಲ್ಲ, ಇಲ್ಲಿ ಬಿಟ್ಬಿಟ್ಟೆ. ತುಂಬ ಖುಷಿ ಆಗುತ್ತೆ. ಆದ್ರೆ ಒಂದಿನ ರಜೆ ಮಾಡೋಕೆ ಆಗ್ತಿದ್ದಿಲ್ಲ, ಯಾಕಂದರೆ ಮನೆ ಮುಂದೆ ಶಾಲೆ ಇಟ್ಕೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಸರ್ ಮನೆಗೆ ಬರ್ತಿದ್ರು. ಮನೆಗೆ ಬಂದು ಒಂದು 2-3 ಸಲ ಬಡದು ಕರ್ಕೊಂಡು ಹೋಗ್ಯಾರ ಆ ಟೈಮ್ದಾಗ. ನಾನು ಸಣ್ಣವನಿದ್ದಾಗ ಅವಾಗ ಓದ್ತಿದ್ದಿಲ್ಲ, ನಾನು ಜಾಸ್ತಿ ಮನೆಯಾಗ ಇರ್ತಿದ್ದೆ. ಏನೋ ಒಂದು ಕಾಲು ಬ್ಯಾನ್ ಆಯ್ತು, ಹೊಟ್ಟೆ ಬ್ಯಾನ್ ಬಂದೈತಿ,
ಅದು ಇದು ಅಂತೇಳಿ ಯಾವ ಹೇಳ್ಬಿಡ್ತಿದ್ನಿ. ನಮ್ಮ ಸುಮ್ಮನೆ ಆದ್ರೆ ನಮ್ಮ ಸರ್ ಇಲ್ಲೇ ಇರ್ತಿದ್ರು. ನಾನು ನೋಡಿದ ತಕ್ಷಣ ಬಂದು ಬಡ್ದ ಎಳ್ದು ಹಾಕ್ಯಂದು ಕರ್ಕೊಂಡು ಹೋಗ್ಬಿಡ್ತಿದ್ರು. ಭಾಳ ಮಾಡಿ ನಾವು ಅವಾಗೆಲ್ಲ. ಸಾನು ಡೈಪರ್ ಹಾಕ್ಯನಕ್ಕೆ ಹೆಂಗೆ ಮಾಡೋಗುತ್ತೆ? ಏಯ್, ಡೈಪರ್ ಹಾಕ್ಯನಕ್ಕೆ ನಿನಗೇನು ಪ್ರಾಬ್ಲಮ್ ಹೇಳು? ಬೇಡ ಬೇಡ ಡೈಪರ್ ಒಲ್ಲ. ಆಕಿ ಡೈಪರ್ ಹಾಕ್ಯನಕ್ಕೆ ಇಷ್ಟ ಇಲ್ಲ. ಆಕಿ ಒಟ್ಟ ಡೈಪರ್ ಎದಕ್ಕೆ ಹಾಕ್ತಾರಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ಆಕಿ. ಸೊ ಬರ್ರಿ ಗಾಡಿ ತಗೊಂಡು ಹೊಂಟಿವಿ. ಹೋಮ್ರಿ ಕಾಟಿ ಹಾಕ. ಡ್ರೆಸ್ ಕೊಡೋ ಮಿಲ್ಟ್ರಿ ಕೊಟ್ಟರು. ಇದು ಉಳಿಸಿರ ಆಕಿ ಗಣಮನ ಕಾಣಿಸುತ್ತಲ್ಲ. ಬೇಡ ಫ್ರಾಕ್ ನೋಡ್ರಿ ಬಟ್ಟೆ. ಮೂರು ಕಲರ್ ಅದ ನೋಡ್ರಿ. ಚಂದ ಐತೆ. ಇವಷ್ಟೆಲ್ಲ ಕಿತ್ತಾಡಿಸಿ ಒಂದು ಡ್ರೆಸ್ ಚಾಯ್ಸ್ ಮಾಡ್ಯಾಳ. ಆ ಡ್ರೆಸ್ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಇವಷ್ಟು ಕಿತ್ತಾಡಿಸ್ಬಿಟ್ಲು ನೋಡ್ರಿ. ಮ್ಯಾಗಳ ಐಟಮ್ಸ್ ಎಲ್ಲ ಜಗಳಾಡಿ ಚೌಕಾಸಿ ಮಾಡಿ ಒಟ್ಟ ಏನೋ ತಗೊಂಬಂದ ನೋಡ್ರಿ. ನಮ್ಮೂರು ಕಾಟಿಗಿ ಬಸ್ ಸ್ಟ್ಯಾಂಡ್. ಫಸ್ಟಿಗೆ ಬಸ್ ಸ್ಟ್ಯಾಂಡ್ ಇದ್ದಿದ್ದಿಲ್ಲ, ಇಲ್ಲಿ ಮಸ್ತಾಗಿ ಮಾಡ್ರಿ. ನೋಡ್ರಿ ಅವು ಐಟಮ್ಸ್ ಎಲ್ಲ ಹೆಂಗ್ ಕಿತ್ತಿ ಹೋಗದವ ಸಾನಿಗೆ. ಗೊಂಬಿದ್ದು ಗೊಂಬಿನೆಲ್ಲ ಕಿತ್ತಿ ವಿಷಯಕ್ಕೆ ಸುಮ್ಮನೆ ಕುಂದ್ರಲ್ಲೋ. ಇದು ಹುಡುಗಿ ಕಿಲಾಡಿ ಹುಡುಗಿ. ಇದು ಕಿಲಾಡಿ ಜೋಡಿ ಅಲ್ಲ, ಕಿಲಾಡಿ ಹುಡುಗಿ. ಇದು ಏನ್ ಹಾಕ ಮಮ್ಮಿ? ಹಾ ಹಾಕ. ಹಾ ಗೇರ್ ಹಾಕ್, ಗೇರ್ ಹಾಕ್. ದಬ್ಬಕ್ಕಂತ ಹೇಳೋದು ಶಕ್ತಿ ಸಾಲ ಬಂತು. ಗಿಡಕ್ಕೆ ಹಾ ಬೆತ್ತಪ್ಪ. ಮಸ್ತ್ ಅದನ್ನೇ ಮಾಡಕ್ ಗೊತ್ತಾಳೆ. ತಿಲ್ಲಕ್ ಏನಂತ ಮನೆಗೆ ಹೋದ್ಮೇಲೆ ಫುಲ್ ಆಗಿ ಕಬ್ಬಿನ ಗಾಡಿ ನೋಡ್ರಿಗ ಲಾರಿಗ. ಸೊ ಫೈನಲಿ ಬಟ್ಟೆ ತಗೊಂಬಂದಿವಿ ನೋಡ್ರಿ. ಸಾನಿ ಬಟ್ಟೆ ನೋಡ್ರಿ. ಇವು ಚಂದ ಐತೆ. ಈ ಥರ ಕಲರ್ ಹಾಕಿಲ್ಲ ಅಲ್ಲಕಿ. ಈ ಥರ ಕಲರ್ ಹಾಕಿಲ್ಲ, ಈ ಥರ ಡ್ರೆಸ್ ಹಾಕಿಲ್ಲ ನಾನು. ಅದಕ್ಕೆ ನೋಡೋಣ ಒಂದ್ಸತಿ ಹೆಂಗೆ ಕಾಣಿಸುತ್ತೆ ಅಂತ ಈ ಕಲರ್ ತೊಗೊಂಡು ಕಮೆಂಟ್ ಮಾಡ್ರಿ ಹೆಂಗೈತೆ ಅಂತ. ಈ ಥರ ಕಲರ್ ಹಾಕಿಲ್ಲ ಅಕ್ಕಿ, ಅದಕ್ಕೆ ತಗೊಂಬಂದಿವಿ. ಅಂದರೆ ಇದು ಸಾಫ್ಟ್ ಆಗೈತೆ ಅಂತ. ನೆಕ್ಸ್ಟ್ ಮಮತಾಗ ತಂದೈತಿ. ಮಮತಾಗ ಹೋಗತ್ನಾಗ ಅಂದಲ್ಲ
ಬಟ್ಟೆ ಕೊಡಿಸಿಲ್ಲ ಅಂದಕ್ಕೆ ಬಟ್ಟೆ ಕೊಡ್ಸಿ ಮನೆ ಹಿಂಗೈತೆ ನೋಡ್ರಿ ತೆಗೆದು ತೋರ್ಸು. ಫುಲ್ ಓಪನ್ ಮಾಡಿ ಹೆಂಗೈತೆ ಫೋಟೋದಾಗ ಸೇಮ್ ಸೇಮ್ ಈ ಕಲರನ್ನು ಉಟ್ಕೊಂಡಿಲ್ಲಕ್ಕೆ. ಈ ಕಲರ್ ಹಾಕೊಂಡಿಲ್ಲ ಜಾಸ್ತಿ. ಇದು ನೋಡ್ರಿ ವೇಲ್ ಚಂದ ಐತಲ್ಲ ವೇಲ್. ಸೀರೆ ಇದು ಅಂದ್ರೆ ಸಾಫ್ಟ್ ಇಲ್ಲ, ಇದು ರಫ್ ಐತೆ. ಇದು ಪ್ಯಾಂಟ್ ನಾನು ಹಾಕೊಂಡಿರೋ ಥರನೇ ಸ್ವಲ್ಪ ಬೇರೆ, ಅಂದ್ರೆ ಸ್ವಲ್ಪ ಇವು ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ಲುಕ್ ಕೊಡ್ತಾವ. ಇನ್ನೂ ಇಡಿಸ್ಬೇಕಲ್ವ ಅಂತೀರ? ಸ್ಟಿಚ್ ಮಾಡಿಸ್ಬೇಕು ನೋಡ್ರಿ. ನೋಡ್ರಿ ಹಿಂಗೈತೆ. ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಲ್ಲ ನಿಮ್ದು. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಈ ಕಲರ್ ಅದ ಒಂದು ನಿನ್ನ ಈ ಕಡೆ ಒಂದು ಆ ಕಡೆ ಒಂದು ಬ್ಯಾಂಡ್ ಈ ಕಡೆ ಒಂದು ಬ್ಯಾಂಡ್ ಬರುತ್ತೆ ಅಂದ್ರೆ ಹಿಂದೆ ಕಟಿಯನಕ್ಕೆ ಸೊಂಟಕ್ಕೆ. ಇಲ್ಲ ಇದಕ್ಕೆ ಬರಲ್ಲ. ಅಲ್ಲ ನೀನು ಹಿಡಿಬೇಕಂತ. ಸ್ಟಿಚ್ ಮಾಡ್ಬೇಕು ನಾವು. ಹಂಗೆ ಮಾಡಿಸಿ ಅಂದ್ರೆ ಕಮೆಂಟ್ ಮಾಡಿ. ಈಗ ಬಟ್ಟೆ ತರಕ್ಕೆ ಹೋಗ್ಯಾಳ ಅಂದ್ರೆ ಅಲ್ಲಿ ಅವನ್ನೆಲ್ಲ ಅಡ್ಡಕ್ಕೆಲ್ಲ ಹಾಕ್ಸಿ ಸುತ್ತರ್ದ ಎಲ್ಲ ಹುಡುಕ್ಯಾಡಿ ಇದು ಒಂದು ಚಾಯ್ಸ್ ಮಾಡ್ಯಾಳ. ಏನಂದ್ರ ನಾನು ಫುಲ್ ಗ್ರ್ಯಾಂಡ್ ಆಗಿನೂ ಇರಬಾರ್ದು, ನಂಗೆ ಓವರ್ ಅನ್ಸ್ಬಾರ್ದು, ಸಿಂಪಲ್ ಆಗಿದ್ರೆ ಇಷ್ಟ ಆಗುತ್ತೆ. ಅದೇನಾಗ್ಬಿಟ್ಟಿತ್ತಂದ್ರೆ ಅವೆಲ್ಲ ಫುಲ್ ಇಲ್ಲಿ ಗಂಟ ಹೊರಕ್ ಬಂದಿವು, ಮತ್ತೆ ತೆಳಗೆಲ್ಲ ಹೊರಕ್ ಬಂದಿದ್ದು. ಅದಕ್ಕೆ ನಮ್ಗೆ ಇಷ್ಟನೇ ಆಗ್ಲಿಲ್ಲ, ಅವ್ರು ಅಷ್ಟು ಕಿತ್ತೆ ಹಾಕಿದ್ರೆ ನಮ್ಗೆ ಇಷ್ಟ ಆಗಿಲ್ಲ. ಇದು ಸಿಂಪಲ್ ಆಗಿ ಐತಲ್ಲ, ನೋಡಕ್ಕೆ ಚಂದ ಲುಕ್ ಕೊಡುತ್ತ ಅಂತ ಇದನ್ನ ಚಾಯ್ಸ್ ಮಾಡಿ. ಬೇಕರಿ ಐಟಮ್ಸ್ ಬೆಣ್ಣೆ ಬೇರೆಡು ಎಗ್ ಪಫ್ಸು ಎಷ್ಟೆಷ್ಟು ಆಗೋ ನೋಡಿಲ್ಲ ಊರಾಗ. ಐಸ್ ಕ್ರೀಮ್ ಬೆಂಗಳೂರಾಗೆಲ್ಲ ಹಾಕಿನಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಹಾಕಿನಿ ಲುಂಗಿ. ಬೆಂಗಳೂರಾಗ ಏನು ಐಕಕ್ಕೆ ಬೇಡ ಅಂತಾರೆ. ಲುಂಗಿ 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 ಕಾಪಿ ರೈಟ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್. ಲುಂಗಿ ಅವನಿಗೆ ಸೂಟ್ ಆಗುತ್ತೆ ಇಲ್ಲ? ಸೂಟ್ ಆಗಲ್ಲ. ನಾನೇನೋ ಈ ಕಡೆ ಬಾ ಹೇಳ್ತೀನಿ. ಇವಾಗ ನಮ್ಮ ಊರ್ ಸೈಡ್ ಅಲ್ಲ, ಇಲ್ಲಿ ಬೆಂಗಳೂರಾಗ ಹಾಕಿರಲ್ಲ ಲುಂಗಿ, ಇಲ್ಲೇ ಹಾಕ್ಯಮ್ಮ ಅಂತ ಸುಮ್ಮನೆ ಸ್ಟೈಲ್ ಹಾಕಿನಿ. ನೋಡ್ರಿ ಹೆಂಗೆ ಕಾಣಿಸ್ತಾ, ಅದ್ರ ಚಂದ ಕಾಣಿಸಲ್ಲ. ಕಾಣಿಸ್ತಾನ. ಇವಾಗ ಒಂದು ಪ್ರಶ್ನೆ ನಿನಗೆ. ಇವಾಗ ಒಬ್ಬನಿಗೆ ಕಣ್ಣಿಲ್ಲ ಅನ್ಕೊ ಒಬ್ಬನಿಗೆ. ಇವಾಗ ಎದುರುಗಡೆ ಮನುಷ್ಯ ನಾವು ಊಟ ಹೆಂಗೆ ಕೇಳ್ತಾನೆ? ಸನ್ನೆ ಮಾಡ್ತಾನೆ. ಹೆಂಗೆ ತೋರಿಸ್ಬೇಕಾದನ್ನ ಸನ್ನೆ ಮಾಡ್ತಾನಂತಲ್ಲ. ನೀನು ಹೆಂಗೆ ಇವಾಗ ನೀ ಕುಡ್ಡನಕ್ಕ, ಇವಾಗ ನಾನು ಮನುಷ್ಯ, ನಾನು ಊಟ ಕೇಳ್ಬೇಕಂದ್ರೆ ನೀನು ಹೆಂಗೆ ಕೇಳ್ತಿ? ತೋರಿಸಿ ಎಕ್ಸ್ಪ್ರೆಷನ್ ಮಾಡ್ಬೇಕು, ಅದನ್ನು ಎಕ್ಸ್ಪ್ರೆಷನ್ ಮಾಡ್ಬೇಕು. ಹಂಗೆ ಕೇಳ್ತಾನ ತೋರ್ಸದನ್ ಬೇಸ. ಕಣ್ಣು ಮುಚ್ಚಿದ ಕಣ್ಣು ಹೇಳಿ. ಹಾಂ ನಾ ಏನು ಹೇಳಿದ್ದೇಳ ನೀನು? ಅವನಿಗೆ ಬಾಯಿ ಇಲ್ಲ ಅಂತೇಳಿ ನಾನು ನೋಡ್ರಿ ಬಾಕ್ರ ಅಲ್ಲ. ಬಿಸಿ ಬಿಸಿ ರೊಟ್ಟಿ ಮಾಡಕತ್ತ ನೋಡ್ರಿ, ರೊಟ್ಟಿ ಮಾಡಕ್ ತೋರ್ಸ. ಸೊ ನೋಡ್ರಿ, ಮಮತಾ ನಮ್ಮ ಊರಾಗ ಅಂಗಡಿ ಇಟ್ಟಾಳ. ಹೆಂಗೈತಿ ನೋಡ್ರಿ ಅಂಗಡಿ. ಅಂಗಡಿ ಐತಿ ನೋಡ್ರಿ ನಮ್ದು ಊರಾಗ, ವ್ಯಾಪಾರ ಮಾಡಕತ್ತ. ಐಟಮ್ಸ್ ಎಷ್ಟು ಹಾಕಿ ಅಂದ್ರೆ ಯಾವ ತಗಂತಿ ಅದ್ರ ಮೇಲೆ ಇರುತ್ತಪ್ಪ. ನೀನ್ ಬಂದು ಎಷ್ಟು ಅಂತ ಕೇಳಿದ್ರೆ. ಸೊ ಈಗಲಿಂದ ಮಮತಾ ಬೆಂಗಳೂರಿಗೆ ಬರಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳ ನೋಡ್ರಿ ಅಂಗಡಿಯಾಗ. 1 ರೂಪಾಯಿಗೆ 2 ಚಾಕ್ಲೇಟ್ ಬೇಕಾ? ನೋಡ್ರಿ ಕಾರಣಕ್ಕೆ ಅಂಗಡಿಗೆ ಇಷ್ಟು ಜನ ಬಂದರು. ಸೊ ಇದು ಅಂಗಡಿ ನಮ್ದಲ್ಲ, ಇವ್ರದ್ದು. ನಾವು ಸುಮ್ಮನೆ ಮಮತಾ ಒಳಗೆ ಹೋಗ್ಕಂದಿದ್ದು ಏನೋ ತಗೊಳಕ. ನಮ್ಮ ಮನ್ಯಾಗ ತೂಕ ಮಾಡೋದು ಒಂದು ಐತಿ, ಸಾನಿವಿನ ಕುಂದ್ರಿಸ್ತೀವಿ ಹೊರದಾಗ ಎಷ್ಟು ಕೆ ಜಿ ಅದಲ್ಲ ಅಂತ ನೋಡ್ರಿ. 8 kg 150 ಗ್ರಾಮ್. ಸೊ ಹಿಂಗೆ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.